ಎಂಎಲ್ಸಿ ಸಿಟಿ ರವಿ ಅರೆಸ್ಟ್ ರಾತ್ರಿ ಇಡೀ ಸಿಕ್ಕಾಪಟ್ಟೆ ಹೈ ಡ್ರಾಮಾ ಆಗಿದೆ. ಠಾಣೆಯಿಂದ ಠಾಣೆಗೆ ಸಿಟಿ ರವಿಯನ್ನ ಸುತ್ತಾಡಿಸ್ಬಿಟ್ಟಿದ್ದಾರೆ ಪೊಲೀಸರು. ಖಾನಾಪುರ ಠಾಣೆಯಲ್ಲಿ ಸಿಟಿ ರವಿ ಚೀರಾಡ್ಬಿಟ್ಟಿದ್ದಾರೆ, ಕೂಗಾಡ್ಬಿಟ್ಟಿದ್ದಾರೆ. ಸಿಟಿ ರವಿಯನ್ನ ಎತ್ತಾಕೊಂಡು ವಾಹನಕ್ಕೆ ಕೂರಿಸಿದ್ದಾರೆ ಪೊಲೀಸರು. ನೂಕಾಟ ತಳ್ಳಾಟದಲ್ಲಿ ಎಂಎಲ್ಸಿ ಸಿಟಿ ರವಿ ತಲೆಗೂ ಕೂಡ ಪೆಟ್ಟು ಬಿದ್ದುಬಿಟ್ಟಿದೆ. ಈ ವೇಳೆ ಕಾಪಾಡಿ ಕಾಪಾಡಿ ಅಂತ ಕೂಗಾಡ್ಬಿಟ್ಟಿದ್ದಾರೆ ಸಿಟಿ ರವಿ. ಖಾನಾಪುರ ಠಾಣೆಯಿಂದ ಬೆಂಗಳೂರಿಗೆ ರಾತ್ರಿ ಶಿಫ್ಟ್. ಸಿಕ್ಕಾಪಟ್ಟೆ ಹೈ ಡ್ರಾಮಾ ನಡೆದಿದೆ. ನಿನ್ನೆ ನಡೆದಂತ ಹೈ ಡ್ರಾಮಾ ಇದೆಯಲ್ಲ, ಈ ಹೈ ಡ್ರಾಮಾ ರಾಜಕೀಯ ವಲಯದಲ್ಲಿ ತಲ್ಲಣವನ್ನೇ ಸೃಷ್ಟಿ ಮಾಡಿಬಿಟ್ಟಿದೆ. ಷಡ್ಯಂತ್ರ, ರಾಜಕೀಯ ದ್ವೇಷ, ಇನ್ನೊಂದು ಮತ್ತೊಂದು, ಇದೆಲ್ಲದರ ನಡುವೆಯಲ್ಲಿ ಸಿಟಿ ರವಿ ಕಿರುಚಾಡಿದ್ದಾರೆ, ಕೂಗಾಡಿದ್ದಾರೆ. ಅವ್ರ ತಲೆಗೆ ಬೇರೆ ಪೆಟ್ಟು ಬಿದ್ದುಬಿಟ್ಟಿದೆ. ಎಂಎಲ್ಸಿ ಸಿಟಿ ರವಿ ಅರೆಸ್ಟ್ ಆಗಿರೋದ್ರಲ್ಲಿ ಇನ್ನು ಬೆಂಗಳೂರಿಗೆ ಕರೆತರಬೇಕು, ಆ ನಿಟ್ಟಿನಲ್ಲಿ ಕೂಡ ಪೊಲೀಸರು ಸಿಕ್ಕಾಪಟ್ಟೆ ಸುತ್ತಾಡಿಸ್ಬಿಟ್ರು. ಆ ಸ್ಟೇಷನ್ನು ಈ ಸ್ಟೇಷನ್ನು, ಹತ್ತಿ ವಾಹನ ಅಂತ ಫೋರ್ಸ್ಫುಲಿ ಹತ್ತಿ ಕೂರಿಸಿದ್ರು. ನೀವು ಗಮನಿಸ್ತಾ ಇದ್ರಿ ಎಷ್ಟರ ಮಟ್ಟಿಗೆ ರಾತ್ರಿ ಪೊಲೀಸ್ ಠಾಣೆಯ ಮುಂಭಾಗದಲ್ಲೇ ಹೈ ಡ್ರಾಮಾ ಆಗಿದೆ ಅಂತ. ಎಂಎಲ್ಸಿ ಸಿಟಿ ರವಿ ಅರೆಸ್ಟ್ ಆಗಿರುವಂತ ಸಂದರ್ಭದಲ್ಲಿ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿಯೇ ಸಿಕ್ಕಾಪಟ್ಟೆ ಹೈ ಡ್ರಾಮಾ ಆಗಿದೆ. ಒಮ್ಮೆಲೆ ಕಾರ್ಯಕರ್ತರು ಎಲ್ಲ ಸೇರ್ಕೊಬಿಟ್ರು. ಸಿಟಿ ರವಿ ಪರವಾಗಿನೂ ಸಿಟಿ ರವಿ ಅವರ ವಿರುದ್ಧವಾಗಿಯೂ ಪೊಲೀಸರು ಹರಸಾಹಸ ಪಡಬೇಕಾಯ್ತು. ಒಂದ್ ಕಡೆಯಲ್ಲಿ ಸಿಟಿ ರವಿ ಅವರಿಗೆ ಭದ್ರತೆಯನ್ನ ಕೊಡಬೇಕು, ಇನ್ನೊಂದು ಕಡೆಯಲ್ಲಿ ಅಲ್ಲಿಗೆ ಬಂದಿರುವಂತ ಜನರನ್ನ ಕಂಟ್ರೋಲ್ ಮಾಡಬೇಕು. ಸೊ ಹಾಗಾಗಿ ಪೊಲೀಸರಿಗಂತೂ ಸಾಕಾಗೋಯ್ತು, ಸುಸ್ತಾಗ್ಬಿಟ್ರು ಪೊಲೀಸರು. ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಒಂದು ಸ್ಥಳದಲ್ಲಿ ನಿಂತ್ರೆ ಅಲ್ಲಿ ಸಿಕ್ಕಾಪಟ್ಟೆ ಹೈ ಡ್ರಾಮಾ ಆಗ್ತಾ ಇತ್ತು ಮತ್ತು ಜನ ಬಂದು ಸೇರ್ಪಡೆ ಆಗ್ತಾ ಇದ್ರು, ರಾಜಕೀಯ ನಾಯಕರುಗಳು ಬರ್ತಾ ಇದ್ರು. ಕಂಟ್ರೋಲ್ ಮಾಡೋದಕ್ಕೆ ಕಷ್ಟ ಆಗತ್ತೆ ಅಂತ ಪೊಲೀಸರು ಒಂದು ಐಡಿಯಾ ಮಾಡಿ ಜೀಪ್ನಲ್ಲೇ ಕೂರಿಸ್ಕೊಂಡು ಸುತ್ತಾಡಿಸ್ಬಿಟ್ಟಿದ್ದಾರೆ. ಅಲ್ಲಿ ಬೆಳಗಾವಿಯಲ್ಲ ಆಲ್ಮೋಸ್ಟ್ ಎಲ್ಲ ಸ್ಟೇಷನಿಗೂ ಸುತ್ತಿಸ್ಬಿಟ್ಟಿದ್ದಾರೆ. ಒಂದೇ ಕಡೆ ನಿಂತರೆ ಇಶ್ಯೂ ಆಗುತ್ತೆ ಅಂತನೋ ಅಥವಾ ಏನೋ ಗೊತ್ತಿಲ್ಲ. ಪೊಲೀಸರು ಹೆಂಗೋ ಹರಸಾಹಸ ಮಾಡಿ ಸಿಟಿ ರವಿ ಅವರನ್ನು ತುಂಬ ಸೇಫ್ ಆಗಿ ಅಲ್ಲಿಂದ ಹೊರಗೆ ಕರ್ಕೊಂಡು ಬಂದು ಜೀಪ್ ಒಳಗೆ ಕೂರಿಸೋವರೆಗೂ ಪೊಲೀಸರು ಸಿಕ್ಕಾಪಟ್ಟೆ ಸಮಸ್ಯೆ ಎದುರಿಸಿದ್ದಾರೆ. ಅಲ್ಲಿನ ದೃಶ್ಯಗಳನ್ನು ನೀವು ಗಮನಿಸಿದ್ರಿ. ಇದು ತಡರಾತ್ರಿ ಆದಂಥ ಹೈ ಡ್ರಾಮಾ. ತಡರಾತ್ರಿ ಏನೆಲ್ಲ ಆಯಿತು, ಎಷ್ಟರ ಮಟ್ಟಿಗೆ ನೂಕು ನುಗ್ಗಲು ಆಯಿತು, ಗಲಾಟೆ ಆಯಿತು, ಅರ್ಚಾಟ, ಚೀರಾಟ ಎಲ್ಲವೂ ಆಯಿತು ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಸಿಟಿ ರವಿ ಅವರು ನಾನು ತಪ್ಪು ಮಾತಾಡೇ ಇಲ್ಲ, ಅವಾಚ್ಯ ಶಬ್ದಗಳನ್ನು ಬಳಕೆ ಮಾಡೇ ಇಲ್ಲ ಅಂತ ಹೇಳ್ತಿದ್ದಾರೆ, ಸಮರ್ಥಿಸ್ಕೊಳ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಆಡಿಯೋನೂ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಕಾಂಗ್ರೆಸ್ನ ನಾಯಕರು ಮುಗಿಬಿದ್ದುಬಿಟ್ಟಿದ್ದಾರೆ. ಇವರಿಗೆ ಒಂದು ಸಂಸ್ಕಾರ ಅನ್ನೋದೇ ಇಲ್ಲ, ಹೆಣ್ಣು ಮಕ್ಕಳಿಗೆ ಯಾವ ಪದ ಬಳಕೆ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಅನ್ನುವಂಥ ವಿಚಾರವನ್ನು ಕಾಂಗ್ರೆಸ್ನ ನಾಯಕರುಗಳು ಹೇಳ್ತಾ ಇದ್ರು. ನೋಡಿ, ಈಗ ಸಿಟಿ ರವಿ ಅವರನ್ನ ಬೆಳಗಾವಿಯಲ್ಲಿ ಅರೆಸ್ಟ್ ಮಾಡಿರೋದ್ರಿಂದ ಇದನ್ನು ರಾಜಕೀಯ ಷಡ್ಯಂತ್ರ ಅಂತ ಕರೆಯಲಾಗ್ತಾ ಇದೆ. ತುಂಬ ಪ್ರೀ ಪ್ಲ್ಯಾನ್ಡ್ ಆಗಿ ಇದನ್ನ ಮಾಡಲಾಗಿದೆ. ರಾಜಕೀಯ ಷಡ್ಯಂತ್ರವೇ ಇದು. ಆ ಕಾರಣಕ್ಕಾಗಿಯೇ ಸಿಟಿ ರವಿ ಅವರನ್ನ ಈ ರೀತಿಯಾಗಿ ಅರೆಸ್ಟ್ ಮಾಡಲಾಗಿದೆ ಅಂತ. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಅನೇಕ ನಾಯಕರುಗಳು, ಮಹಿಳಾ ನಾಯಕರುಗಳು, ಪುರುಷರು ಅನೇಕರು ನಾವು ಕೇಳಿಸ್ಕೊಂಡಿದ್ದು ಹೌದು ಅಂತ ಹೇಳ್ತಾ ಇದ್ದಾರೆ. ಮತ್ತು ಅದಕ್ಕೆ ಸಂಬಂಧಪಟ್ಟಂತೆಗೆ ಆಡಿಯೋ ಕೂಡ ಇದೆ. ಅದನ್ನು ಕೇಳಿಸ್ಕೊಂಡ ಮೇಲೂ ಕೂಡ ಇಲ್ಲ ಅನ್ನುವಂಥ ವಾದವನ್ನು ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಸಿಟಿ ರವಿ ಅವರು ಹೇಳಿದ್ದು ಹೌದು ಹೇಳಿದ್ದೀನಿ, ತಪ್ಪಾಯಿತು ಅಂತ ಕ್ಷಮೆ ಯಾಚಿಸಬೇಕು. ಕಾನೂನಾತ್ಮಕವಾಗಿ ಏನು ಶಿಕ್ಷೆ ಇದೆಯೋ ಆ ಶಿಕ್ಷೆಯನ್ನು ಅನುಭವಿಸಬೇಕು. ಅದನ್ನು ಬಿಟ್ಟು ಈ ಹೈ ಡ್ರಾಮಾಗಳನ್ನು ಯಾಕೆ ಮಾಡಬೇಕು ಅಂತ ಕಾಂಗ್ರೆಸ್ನವ್ರು ಕೇಳ್ತಾ ಇದ್ದಾರೆ. ಬಟ್ ಸಿಟಿ ರವಿ ಅವರು ಬಿಲ್ಕುಲ್ ಒಪ್ಕೊಳ್ತಾ ಇಲ್ಲ. ನಾನು ಹೇಳೇ ಇಲ್ಲ,
ನಾನು ಆ ಥರ ಪದ ಬಳಕೆಯೇ ಮಾಡಿಲ್ಲ, ಇದೊಂದು ರಾಜಕೀಯ ಷಡ್ಯಂತ್ರ ಅಂತ ಹೇಳ್ತಾ ಇದ್ದಾರೆ. ಇದು ಬೆಳಗಾವಿಯಲ್ಲಿ ಆಗ್ತಿರೋ ಹೈಡ್ರಾಮಾ ಆದರೆ ಇನ್ನೊಂದು ಕಡೆಯಲ್ಲಿ ಸಿ.ಟಿ. ರವಿ ಅವರ ಸ್ವಕ್ಷೇತ್ರ ಚಿಕ್ಕಮಗಳೂರಿನಲ್ಲೂ ಕೂಡ ಬಂದ್ಗೆ ಕರೆ ಕೊಡ್ಲಾಗ್ತಾ ಇದೆ. ಅಲ್ಲೂ ಸಿಕ್ಕಾಪಟ್ಟೆ ಹೈಡ್ರಾಮಾಗಳು ನಿನ್ನೆ ರಾತ್ರಿಯಿಂದಲೂ ನಡೀತಾ ಇದೆ. ಒಟ್ನಲ್ಲಿ ಚಳಿಗಾಲದ ಅಧಿವೇಶನ ಕೊನೆಯ ದಿನ ಆಗಿದ್ರಿಂದ ನಿನ್ನೆ ಸುಸೂತ್ರವಾಗಿ ಮುಗಿಯುತ್ತೆ ಅಂತ ಭಾವಿಸಲಾಗಿತ್ತು. ಆದರೆ ಇಷ್ಟರ ಮಟ್ಟಿಗೆ ಹೈಡ್ರಾಮಾ ಆಗತ್ತೆ ಅಂತ ಯಾರು ಗೆಸ್ ಕೂಡ ಮಾಡಿರಲಿಲ್ಲ. ನೋಡಿ ಎಷ್ಟರ ಮಟ್ಟಿಗೆ ಅಲ್ಲಿ ಹೈಡ್ರಾಮಾ ಆಗಿದೆ ಅಂತ ಸಿ.ಟಿ. ರವಿ ಅವರನ್ನ ಫೋರ್ಸ್ಫುಲ್ಲಿ ಎತ್ಕೊಂಡು ಬಂದ್ಬಿಟ್ಟಿದ್ದಾರೆ ಪೊಲೀಸರು. ಇಬ್ರು 4-5 ಜನ ಕಾಲು, ಇನ್ನೊಂದು 4-5 ಜನ ತಲೆ, ಇದನ್ನೆಲ್ಲ ಇಟ್ಕೊಬಂದು ಅವರು ಒಳಗಡೆ ಕುತ್ಕೊಳ್ಳೋಕ್ಕೂ ಕೂಡ ಒಪ್ಕೊಳ್ತಾ ಇರಲಿಲ್ಲ, ಹಾಗೇನೆ ದಬ್ಬು ಬಿಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಅವ್ರ ತಲೆಗೇನೋ ಬೇರೆ ಪೆಟ್ಟಾಗ್ಬಿಟ್ಟಿದೆ, ರಕ್ತ ಬಂತಂತೆ. ಸೊ ಹಾಗಾಗಿ ಪೊಲೀಸರೇ ನನ್ನ ಮೇಲೆ ಹಿಂಗೆ ಮಾಡಿಬಿಟ್ರು ಅಂತ ಅವರು ಅದಕ್ಕೊಂದು ಸ್ವಲ್ಪ ಹೊತ್ತು ಕಿರುಚಾಡಿದ್ರು. ಇದು ನಿನ್ನೆ ಪೊಲೀಸ್ ಠಾಣೆಗೆ ಮುಂಭಾಗದಲ್ಲಾದಂಥ ಹೈಡ್ರಾಮಾಗಳ ಸೀನು. ಎಷ್ಟರ ಮಟ್ಟಿಗೆ ಆ ಸೀನ್ ಇತ್ತು ಅನ್ನೋದನ್ನು ನೀವು ನೋಡ್ತಾ ಇದ್ದೀರಾ. ಬಹುಶಃ ಸಿ.ಟಿ. ರವಿ ಅವರು ಬೇರೆ ಬೇರೆ ಪ್ರತಿಭಟನೆಗಳನ್ನು ಮಾಡಿದಾಗಲೂ ಕೂಡ ಇಷ್ಟರ ಮಟ್ಟಿಗೆ ಅವರನ್ನು ಎಳ್ದಾಡಿದ್ದು, ತಳ್ಳಾಡಿದ್ದು, ನೂಕಾಡಿದ್ದು, ದಬ್ಬಿದ್ದು ಇದ್ಯಾವುದೂ ಆಗಿರಲಿಲ್ಲೇನು. ಆದರೆ ಪದ ಬಳಕೆ, ಮಾತನಾಡಿದಂಥ ರೀತಿಯಿಂದ ಸಂಕಷ್ಟ ಎದುರಾಗಿದೆ ಅನ್ನೋದನ್ನು ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ. ಬಟ್ BJPಯವರು ಇದನ್ನು ಬಿಲ್ಕುಲ್ ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಸಿ.ಟಿ. ರವಿ ಹಂಗೆ ಮಾತಾಡೋಕ್ಕೆ ಸಾಧ್ಯನೇ ಇಲ್ಲ, ಹಂಗೆ ಮಾತಾಡೇ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಕೂಡ ಸಿ.ಟಿ. ರವಿ ಅವ್ರ ಮೇಲೆ ಹಲ್ಲೆ ಮಾಡೋದಕ್ಕೂ ಬಂದಿದ್ರು. ಅದು ಕೂಡ ಸ್ವಲ್ಪ ಡ್ರಾಮಾ ಆಯಿತು. ಏನ್ರಿ ಮನುಷ್ಯರಾಗ ಬಿಜೆಪಿ ಎಂಎಲ್ಸಿ ಸಿ.ಟಿ. ರವಿ ಅಜ್ಞಾತ ಸ್ಥಳಕ್ಕೆ ಶಿಫ್ಟ್. ರಾತ್ರಿ ವಾಹನದಲ್ಲೇ ಸುತ್ತಾಡಿಸಿದ ಪೊಲೀಸರು ಸವದತ್ತಿ, ರಾಮದುರ್ಗ, ಧಾರವಾಡ, ಗದಗ, ಬಾಗಲಕೋಟೆಯಲ್ಲೂ ಕೂಡ ಸುತ್ತಾಡಿಸಿಬಿಟ್ಟಿದ್ದಾರೆ ಪೊಲೀಸರು. ಸಿ.ಟಿ. ರವಿಯನ್ನ ಬೆಂಗಳೂರಿಗೂ ಕರೆತರದ ಪೊಲೀಸರು ಅಜ್ಞಾತ ಸ್ಥಳಕ್ಕೆ ಕರೆದೊಯ್ದಿದ್ದಾರೆ ಪೊಲೀಸರು. ತಡರಾತ್ರಿ 3 ಗಂಟೆವರೆಗೂ ಸಿ.ಟಿ. ರವಿ ಅಲೆದಾಡಿಸ್ಬಿಟ್ಟಿದ್ದಾರೆ ಪೊಲೀಸರು. ರಾತ್ರಿ ರಸ್ತೆಯಲ್ಲಿ ಕುಳಿತು ಸಿ.ಟಿ. ರವಿ ಹೈಡ್ರಾಮಾ ಮಾಡಿದ್ದಾರೆ. ಸಿ.ಟಿ. ರವಿ ಅವರನ್ನ ಎಲ್ಲಿ ಕರ್ಕೊಂಡು ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಮಾಹಿತಿ ಸಿಗ್ತಾ ಇಲ್ಲ. ಅಜ್ಞಾತ ಸ್ಥಳದಲ್ಲಿ ಇರಿಸಿದ್ದಾರೆ ಬಿಕಾಸ್ ಆಫ್ ಸೆಕ್ಯೂರಿಟಿ ಪರ್ಪಸ್, ಅಂದರೆ ಅವ್ರಿಗೆ ಭದ್ರತೆಯನ್ನು ಒದಗಿಸಬೇಕಾಗತ್ತೆ. ಹಾಗಾಗಿ ಎಲ್ಲಿ ಕರ್ಕೊಂಡು ಹೋಗಿದ್ದಾರೆ ಏನು ಅಂತ ಗೊತ್ತಿಲ್ಲ. ಆದರೆ ನಿನ್ನೆ ರಾತ್ರಿ ಮಾತ್ರ ಒಂದು ಸ್ಥಳದಲ್ಲಿ ನಿಖರವಾಗಿ ಇರಲಿಲ್ಲ, ಸಿಕ್ಕಾಪಟ್ಟೆ ಸುತ್ತಾಡಿಸ್ಬಿಟ್ಟಿದ್ದಾರೆ. ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಅಂತ ಅಂದ್ಬಿಟ್ಟು ತಡರಾತ್ರಿ 3 ಗಂಟೆವರೆಗೂ ಕೂಡ ಸಿ.ಟಿ. ರವಿ ಅವರನ್ನ ಅಲೆದಾಡಿಸ್ಬಿಟ್ಟಿದ್ದಾರೆ ಪೊಲೀಸರು. ಈ ಸಂದರ್ಭದಲ್ಲಿ ಬೇಸತ್ತು ರಸ್ತೆಯಲ್ಲೇ ಕೂತು ಹೈಡ್ರಾಮಾ ಮಾಡಿದ್ದಾರೆ. ನೀವು ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಡ್ಬಂದ್ರಿ? ನನ್ನನ್ನ ನಿಮ್ಮ ಉದ್ದೇಶ ಮರ್ಡರ್ ಮಾಡಕ್ಕೆ, ನನ್ನ ಮರ್ಡರ್ ಮಾಡಕ್ಕೆ ನೀವು ಉದ್ದೇಶ ಮಾಡಿದ್ರು. ನನ್ನನ್ನು ಮರ್ಡರ್ ಮಾಡಕ್ಕೆ ಮಾಡಿದಿರಿ. ಇಲ್ಲ ಅಂದ್ರೆ ಯಾಕೆ ಸುತ್ತಿಸ್ತಾ ಇದೀರಿ? 11 ಗಂಟೆಯಿಂದ ನೀವು ಖಾನಾಪುರದಿಂದ ಎಲ್ಲೆಲ್ಲಿ ಸುತ್ಕೊಂಡ್ ಬಂದ್ರಿ? ನೀವು ಯಾಕೆ ಸುತ್ತಿಸ್ತಾ ಇದೀರಿ ನನ್ನನ್ನ? ನನಗೆ ಇಂಜುರಿ ಆದ್ಮೇಲೆ 3 ಗಂಟೆ ಮೇಲೆ ನೀವು ಕಡಿ ತಗೊಂಡಿಲ್ಲ ನನ್ನ ಕೊಲೆ ಮಾಡಕ್ ಮಾಡಿದ್ರಿ. ನೀವು ಕೊಲೆ ಮಾಡೋ ಸತ್ಯ ನಡೆಸಿದ್ರಿ. ಯಾರು ನಿಮ್ಗೆ ಅರ್ಥ ಕೊಟ್ಟು ನಿಂತಿಲ್ಲಿ? ನೀವು ಖಾನಾಪುರದಿಂದ ಎಲ್ಲೆಲ್ಲಿ ಸುತ್ಕೊಂಡ್ ಬಂದ್ರಿ? ನೀವು ಯಾಕೆ ಸುತ್ತಿಸ್ತಾ ಇದೀರಿ ನನ್ನನ್ನ? ನನಗೆ ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಡ್ಬಂದ್ರಿ? ನೀವು ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಡ್ಬಂದ್ರಿ? ನನ್ನನ್ನ ನಿಮ್ಮ ಉದ್ದೇಶ ಮರ್ಡರ್ ಮಾಡಕ್ಕೆ, ನನ್ನ ಮರ್ಡರ್ ಮಾಡಕ್ಕೆ ನೀವು ಉದ್ದೇಶ ಮಾಡಿದ್ರು. ನನ್ನನ್ನು ಮರ್ಡರ್ ಮಾಡಕ್ಕೆ ಮಾಡಿದಿರಿ. ಇಲ್ಲ ಅಂದ್ರೆ ಯಾಕೆ ಸುತ್ತಿಸ್ತಾ ಇದೀರಿ? 11 ಗಂಟೆಯಿಂದ ನೀವು ಖಾನಾಪುರದಿಂದ ಎಲ್ಲೆಲ್ಲಿ ಸುತ್ಕೊಂಡ್ ಬಂದ್ರಿ? ನೀವು ಯಾಕೆ ಸುತ್ತಿಸ್ತಾ ಇದೀರಿ ನನ್ನನ್ನ? ನನಗೆ ಇಂಜುರಿ ಆದ್ಮೇಲೆ 3 ಗಂಟೆ ಮೇಲೆ ನೀವು ಕಡಿ ತಗೊಂಡಿಲ್ಲ. ನನ್ನ ಕೊಲೆ ಮಾಡಕ್ ಮಾಡಿದ್ರಿ. ನೀವು ಕೊಲೆ ಮಾಡೋ ಸತ್ಯ ನಡೆಸಿದ್ರಿ. ಯಾರು ನಿಮ್ಗೆ ಅರ್ಥ ಕೊಟ್ಟು ನಿಂತಿಲ್ಲಿ? ನಿನ್ನೆ ರಾತ್ರಿಯಿಂದ ಸಿಕ್ಕಾಪಟ್ಟ ಹೈಡ್ರಾಮಾ ಆಗಿದೆ. ಸದ್ಯಕ್ಕೆ ಬೆಳಗಿನ ಅಪ್ಡೇಟ್ ಏನು ಅನ್ನೋದ್ರ ಬಗ್ಗೆ ಕೂಡ ಕುತೂಹಲ ಇದೆ. ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಬೆಳಗಾವಿಯಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶ್ರೀಧರ್, ನಿನ್ನೆ ಚಳಿಗಾಲದ ಅಧಿವೇಶನ ಕೊನೆಯ ದಿನ ಎಲ್ಲ ಸುಸೂತ್ರವಾಗಿ ಮುಗಿಯುತ್ತೆ ಅಂತ ಭಾವಿಸಲಾಗಿತ್ತು. ಆದರೆ ಸಿಕ್ಕಾಪಟ್ಟೆ ಹೈಡ್ರಾಮಾ ಆಗಿಬಿಟ್ಟಿದೆ. ಸಿ.ಟಿ. ರವಿ ಅವರ ಒಂದು ಮಾತಿನಿಂದ ಅನ್ನುವಂಥದ್ದನ್ನು ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಸಿ.ಟಿ. ರವಿ ಅವರ ಕಥೆ ವ್ಯಥೆ ಏನಾಗಿದೆ? ರಾತ್ರಿ ಎಲ್ಲ ಸಿಕ್ಕಾಪಟ್ಟೆ ಸುತ್ತಾಡಿಸಿದ್ದಾರೆ, ತಲೆಗೆ ಬೇರೆ ಪಟ್ಟು ಬಿದ್ದಿದೆ. ಎಲ್ಲಿದ್ದಾರೆ, ಏನು ಎತ್ತ ಅಂತ ಶ್ರೀಧರ್?
ನೀತಿ ಏನು ಬೆಳಗಾವಿಯ ವಿಧಾನಸೌಧದಲ್ಲಿ ಏನು ಸಿ ಟಿ ರವಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಮಧ್ಯೆ ಏನು ವಾಗ್ಯುದ್ಧ ಆಯಿತು. ಆ ಒಂದು ಸಂದರ್ಭದಲ್ಲಿ ಸಿ ಟಿ ರವಿ ಬಳಸಿದಂಥ ಪದ ಏನಿದೆ, ಆ ಪದ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ನೋವಾಗುತ್ತೆ. ಆ ಒಂದು ಹಿನ್ನೆಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಿರೇಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸ್ತಾರೆ. ದೂರು ದಾಖಲಿಸಿದ ಬಳಿಕ ಏನು ನಿನ್ನೆ ವಿಧಾನ ಪರಿಷತ್ ಮತ್ತು ವಿಧಾನಸಭೆ ಎಲ್ಲವೂ ಕೂಡ ಅಡ್ಜರ್ನ್ ಆದ ಬಳಿಕ ಸುವರ್ಣಸೌಧ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸ್ತಿರ್ತಕ್ಕಂಥ ಸಿ ಟಿ ರವಿಯನ್ನು ಪೊಲೀಸರು ಒಂದು ಹೊತ್ತುಕೊಂಡು ಸಿನಿಮೆಯ ರೀತಿಯಲ್ಲಿ ಹೊತ್ಕೊಂಡು ಅವರನ್ನು ಏನು ವಶಕ್ಕೆ ಪಡೆದುಕೊಳ್ತಾರೆ ಅಂತ ಹೇಳ್ಬೋದು. ಸಿ ಟಿ ರವಿಯನ್ನು ಅರೆಸ್ಟ್ ಮಾಡಿದ ಬಳಿಕ ಪೊಲೀಸರು ಏನಂದರೆ ಬೆಳಗಾವಿಯ ಪೊಲೀಸ್ ಠಾಣೆಗೆ ಕರ್ಕೊಂಡ್ಬಂದರೆ ಎಲ್ಲಿ ಜನ ಸೇರ್ತಾರೆ ಮತ್ತು ವಿರೋಧ ಪಕ್ಷದ ನಾಯಕರು ಸ್ಟೇಷನ್ ಮುಂದೆ ಪ್ರತಿಭಟನೆ ಮಾಡ್ತಾರೆ ಅಂತೇಳಿ ಬೆಳಗಾವಿ ಜಿಲ್ಲೆ ಖಾನಾಪುರನ ಪೊಲೀಸ್ ಠಾಣೆಗೆ ಕರ್ಕೊಂಡ್ಬರ್ತಾರೆ ಅಂತ ಹೇಳ್ಬೋದು. ಅಲ್ಲಿ ಏನಂದರೆ ನಿರಂತರವಾಗಿ ಸಿ ಟಿ ರವಿಯನ್ನು ಅಂದರೆ ಸಂಜೆ 8 ಗಂಟೆಯಿಂದ ನಿರಂತರವಾಗಿ ರಾತ್ರಿ 1:30-2 ಗಂಟೆವರೆಗೂ ಕೂಡ ಅವರನ್ನು ಏನು ಪ್ರಮುಖವಾಗಿ ಖಾನಾಪುರ ಪೊಲೀಸ್ ಠಾಣೆಯಲ್ಲೇ ಒಂದು ಇರಿಸಲಾಗುತ್ತೆ. ಮಧ್ಯರಾತ್ರಿ ಏನಂದರೆ ಯಾವಾಗ ವಿರೋಧ ಪಕ್ಷದ ನಾಯಕರಾದಂಥ ಯತ್ನಾಳ್ ಏನು ಆರ್ ಅಶೋಕ್ ಆಗಿರ್ಬೋದು, ಯತ್ನಾಳ್ ಆಗಿರ್ಬೋದು ಮತ್ತು ಏನು ಅರವಿಂದ್ ಬೆಲ್ಲದ್ ಆಗಿರ್ಬೋದು, ಎಲ್ಲ BJP ನಾಯಕರು ಏನು ಠಾಣೆಗೆ ಬಂದು ಸಿ ಟಿ ರವಿಯನ್ನು ಭೇಟಿ ಆಗ್ತಾರೆ. ಜೊತೆಗೆ ಸಿ ಟಿ ರವಿಯನ್ನು ನಾಳೆ ಅಂದರೆ ಇವತ್ತು ಬೆಂಗಳೂರು ಜನಪ್ರತಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ತಾರೆ ಪೊಲೀಸರು. ಜೊತೆಗೆ ಈಗಾಗಲೇ ಅವರನ್ನು ಏನು ಅರೆಸ್ಟ್ ವಶಕ್ಕೆ ಪಡೆದಿದ್ದಾರೆ ಅನ್ನೋಂಥ ಮಾಹಿತಿಯನ್ನು ಸ್ವತಃ BJP ನಾಯಕರು ಹೇಳ್ತಾರೆ. ಇದಾದ ಬಳಿಕ ನಡೆದದ್ದೆಲ್ಲವೂ ಕೂಡ ಹೈ ಡ್ರಾಮಾ ಅಂತ ಹೇಳ್ಬೋದು. ಯಾಕಂದರೆ ಸಿ ಟಿ ರವಿ ಎಲ್ಲಿಯವರೆಗೆ ಪೊಲೀಸ್ ಠಾಣೆಯಲ್ಲಿ ಇದ್ಕೊಂಡು ಸಿ ಟಿ ರವಿ, ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್, ಅವರ ಸೋದರಾದಂಥ ಚಂದ್ರ ಹೆಟ್ಟೋಳಿ ಸೇರಿದಂತೆ ಅವರ ಮೇಲೆ ಏನು ಹಲ್ಲೆಗೆ ಯತ್ನ ಮಾಡಿದಂಥವ್ರ ವಿರುದ್ಧ ಒಂದು ಪ್ರತಿ ದೂರನ್ನು ಕೊಡ್ತಾರೆ. ಆ ದೂರನ್ನು ದಾಖಲಿಸ್ಕೊಂಡು ಅವರನ್ನು ಕೂಡ ಅರೆಸ್ಟ್ ಮಾಡಬೇಕು ಅನ್ನೋಂಥ ಪಟ್ಟಣ ಸಿ ಟಿ ರವಿ ಹಿಡಿತಾರೆ. ಯಾವಾಗ ಸಿ ಟಿ ರವಿ ಪಟ್ಟು ಸಡಿಲಿಸೋದಿಲ್ಲೋ ಆಗ ಸಿ ಟಿ ರವಿಯನ್ನು ಬಲವಂತವಾಗಿ ಸಿ ಟಿ ರವಿಯನ್ನು ಪೊಲೀಸ್ ಜೀಪ್ನಲ್ಲಿ ಖಾನಾಪುರ ಠಾಣೆಯ ಪೊಲೀಸ್ ಜೀಪ್ನಲ್ಲಿ ಅವರನ್ನು ಏನು ಹೊತ್ಕೊಂಡು ಬಂದು ಜೀಪ್ನಲ್ಲಿ ಕುಣಿಸ್ಕೊಳ್ಳಲಾಗುತ್ತೆ. ಅಲ್ಲಿ ಸಿ ಟಿ ರವಿಯನ್ನು ಪೊಲೀಸ್ ಜೀಪಲ್ಲಿ ಹಾಕುವಾಗ ಅವ್ರ ತಲೆಗೆ ಏಟಾಗುತ್ತೆ. ತದನಂತರ ಏನು ಖಾನಾಪುರದಿಂದ ಬೆಂಗಳೂರಿನತ್ತ ಕರ್ಕೊಂಡು ಹೋಗ್ತೀವಿ ಅನ್ನಂತ ಹೇಳಿದಂಥ ಪೊಲೀಸರು ನೇರವಾಗಿ ಕಿತ್ತೂರು ಮಾರ್ಗವಾಗಿ ಹೋಗುವಂಥ ಸಂದರ್ಭದಲ್ಲೇ ಒಂದು ಸಿ ಟಿ ರವಿಯ ವಾಹನಕ್ಕೆ ಏನು ಪೊಲೀಸ್ ವಾಹನಕ್ಕೆ ಅನೇಕ ಬೆಂಬಲಿಗರು ಕೂಡ ಬೆನ್ನು ಹತ್ತಾರೆ. ಆಗ ಇಡೀ ಒಂದು ಸಿ ಟಿ ರವಿ ವಾಹನ ಏನಿದೆ, ಸಿ ಟಿ ರವಿ ವಾಹನವನ್ನು ಇಡೀ ಕಿತ್ತೂರಲ್ಲಿ ಸಂಪೂರ್ಣವಾಗಿ ರಾತ್ರಿಯೆಲ್ಲ ಕಿತ್ತೂರಿನ ಗಲ್ಲಿಯಲ್ಲಿ ಓಡಾಡಿಸ್ತಾರೆ. ತದನಂತರ ಸಿ ಟಿ ರವಿಯನ್ನು ಏನು ಯರಗಟ್ಟಿ ಮಾರ್ಗವಾಗಿ ರಾಮದುರ್ಗಕ್ಕೆ ಕರ್ಕೊಂಡ್ಬರ್ತಾರೆ. ರಾಮದುರ್ಗದಲ್ಲಿ ಕೂಡ ಒಂದು ಏನು ಓಡಾಡಿಸುವಂಥದ್ದು. ಇದೇ ಸಂದರ್ಭದಲ್ಲಿ ಪೊಲೀಸರು ಮತ್ತು ಮಾಧ್ಯಮದವರ ಮಧ್ಯೆ ಕೂಡ ಒಂದು ಸಾಕಷ್ಟು ಘರ್ಷಣೆ ಆಗುತ್ತೆ. ತದನಂತರ ಸಿ ಟಿ ರವಿ ಮಧ್ಯರಾತ್ರಿ ಅಂದರೆ ಬೆಳಗಿನ ಜಾವ 3:30ರಿಂದ 4 ಗಂಟೆಗೆ ರಸ್ತೆ ಮಧ್ಯೆ ಏನು ನೈಸರ್ಗಿಕ ಕ್ರಿಯೆಗೆ ಅವರು ವಾಹನ ನಿಲ್ಲಿಸಿದ ಸಂದರ್ಭದಲ್ಲಿ ರಸ್ತೆ ಮಧ್ಯೆ ಕುಳಿತು ಸಿ ಟಿ ರವಿ ಒಂದು ಪ್ರತಿಭಟನೆ ಮಾಡುವಂಥದ್ದು. ಆಗ ಪೊಲೀಸರ ವಿರುದ್ಧ ಒಂದು ಆಕ್ರೋಶ ಹೊರ ಹಾಕ್ತಾರೆ. ಜೊತೆಗೆ ಈಗ ಸಿ ಟಿ ರವಿ ಯರಗಟ್ಟಿಯಿಂದ ಅವರನ್ನು ಅಜ್ಞಾತ ಸ್ಥಳಕ್ಕೆ ಕರ್ಕೊಂಡು ಹೋಗಲಾಗಿದೆ. ಅವರನ್ನು ಇವತ್ತು ಬೆಳಗಾವಿ JMFC ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರೆ ಅನ್ನೋಂಥ ಮಾಹಿತಿ ಈಗ ಪೊಲೀಸ್ ಮೂಲಗಳಿಂದ ಗೊತ್ತಾಗ್ತದೆ. ಯಾಕಂದರೆ ಈ ಒಂದು ಪ್ರಕರಣ ಏನಿದೆ ಜನಪ್ರತಿನಿಧಿಗಳ ನ್ಯಾಯಾಲಯದ ಮುಂದೆ ಬರಬೇಕು. ಆದರೆ ಈಗಾಗಲೇ ಒಂದು ಹಿರೇಬಾಗೇವಾಡಿ ಪೊಲೀಸ್ ಠಾಣೆ ದೂರು ದಾಖಲಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಬೆಳಗಾವಿಯ JMFC ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ತಾರೆ ಅನ್ನೋಂಥ ಮಾಹಿತಿ ಇರ್ತಕ್ಕಂಥ. ಆದರೆ ಇಲ್ಲಿವರೆಗೂ ಕೂಡ ಸಿ ಟಿ ರವಿ ಈಗ ಎಲ್ಲಿದ್ದಾರೆ ಅನ್ನೋಂಥ ಮಾಹಿತಿ ಗೊತ್ತಾಗಿಲ್ಲ. ಅದು ತಡರಾತ್ರಿ ಎಲ್ಲ ಕೂಡ ಒಂದು 6 ಗಂಟೆಗಳ ಕಾಲ ಏನು ಮಾಧ್ಯಮದವರ ಕ್ಯಾಮ್ರಾನ ಕಣ್ಣು ತಪ್ಪಿಸೋದಕ್ಕೆ ಪೊಲೀಸರು ಹರಸಾಹಸ ಮಾಡಿದ್ರು ಅಂತ ಹೇಳ್ಬೋದು. ಸಾಕಷ್ಟು ಕಡೆ ಅಂದರೆ ಬೆಳಗಾವಿಯ ಬೇರೆ ಬೇರೆ ಭಾಗದಲ್ಲಿ ಸಿ ಟಿ ರವಿಯನ್ನು ರಾತ್ರಿ ಎಲ್ಲ ಓಡಾಡಿಸಿರ್ತಕ್ಕಂಥದ್ದು. ಎಲ್ಲೇ ಒಂದು ಕಡೆ ಪೊಲೀಸರ ನಡೆ ಏನಿದೆ, ಪೊಲೀಸರ ನಡೆ ಕೂಡ ಸಾಕಷ್ಟು ಒಂದು ಸಿ ಟಿ ರವಿ ಸೇರಿದಂತೆ BJPಯ ನಾಯಕರಿಗೆ ಒಂದು ಆಕ್ರೋಶ ತಂದಿದೆ ಅಂತ ಹೇಳ್ಬೋದು. ಯಾಕಂದರೆ ಈ ಒಂದು ಪ್ರಕರಣದಲ್ಲಿ ಒಂದು ಕಡೆ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ನೋವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸ್ವತಃ CM ಸೇರಿದಂತೆ ನಾಯಕರು ಹೇಳಿದರು, ದೂರನ್ನು ದಾಖಲಾದ ಬಳಿಕ ನಾವು ಕಾನೂನು ಕ್ರಮ ತೆಗೆದುಕೊಳ್ತೇವೆ ಅಂತ ಹೇಳಿದರು. ಅದರಂತೆ ಈಗ ಸಿ ಟಿ ರವಿ ಅರೆಸ್ಟ್ ಕೂಡ ಆಗಿರ್ತಕ್ಕಂಥದ್ದು. ಸಿ ಟಿ ರವಿ ಸದ್ಯ ಈಗ ಅಜ್ಞಾತ ಸ್ಥಳದಲ್ಲಿ ಇರ್ತಕ್ಕಂಥದ್ದು. 10:30ರಿಂದ 11 ಗಂಟೆಗೆ ಒಂದು ಬೆಳಗಾವಿಯ JMFC ಕೋರ್ಟ್ಗೆ ಕರ್ಕೊಂಡ್ಬರ್ತಾರೆ ಅನ್ನೋಂಥ ಮಾಹಿತಿ ಈಗ ಸದ್ಯ ಪೊಲೀಸ್ ಮೂಲಗಳಿಂದ ಗೊತ್ತಾಗ್ತಾ ಇದೆ ನೀತಿ. ಆದರೆ ಏನು ಸಿ ಟಿ ರವಿ ಪ್ರಕರಣ ಏನಿದೆ ಇಡೀ ರಾತ್ರಿ ಎಲ್ಲ ಕೂಡ ಹೈ ಡ್ರಾಮಾಗೆ ಕಾರಣ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ಸಿ ಟಿ ರವಿಗೆ ತಲೆಗೆ ಏಟಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕಿತ್ತೂರಿನ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೊಡಲಾಗುತ್ತೆ. ಯಾಕಂದರೆ ಕಸ್ಟಡಿಯಲ್ಲಿದ್ದಂಥ ಸಿ ಟಿ ರವಿ ಏನಿದ್ದಾರೆ, ಸಿ ಟಿ ರವಿಯನ್ನು ಈ ಒಂದು ಜೀಪ್ನಲ್ಲಿ ಹತ್ತಿಸುವಂಥ ಸಂದರ್ಭದಲ್ಲಿ ಅವ್ರ ಹಣೆಗೆ ಪಟ್ಟಾಗುತ್ತೆ. ಜೊತೆಗೆ ಆಗಲೇ ಒಂದು ರಕ್ತ ಸಾವಲ್ಲಾಗುತ್ತೆ. ಜೊತೆಗೆ ಸಿ ಟಿ ರವಿ ಕೂಡ ಇದಕ್ಕೆ ಏನು ಅರೆಸ್ಟ್ ಬಂಧನದಲ್ಲಿದ್ದರೂ ಕೂಡ ಈ ಒಂದು ಪೊಲೀಸರ ಕ್ರಮ ಆಗಿರ್ಬೋದು, ಜೊತೆಗೆ ಅವ್ರು ದೂರು ಕೊಟ್ಟರೆ ದೂರನ್ನ ದಾಖಲಿಸಿಕೊಳ್ಳದೇ ಇರತಕ್ಕಂಥ ವಿಚಾರ ಆಗಿರ್ಬೋದು, ಎಲ್ಲ ವಿಚಾರವಾಗಿ ಕೂಡ ಅವರು ಸಾಕಷ್ಟು ವಿರೋಧ ವ್ಯಕ್ತಪಡಿಸ್ತಾರೆ. ಜೊತೆಗೆ ಸಿ ಟಿ ರವಿ ಕೂಡ ಕಸ್ಟಡಿಯಲ್ಲಿ ಕೂಡ ತಮ್ಮ ಏನು ಪ್ರತಿಭಟನೆ ಮಾಡುವಂಥ ಕೆಲಸ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಏನು ಸಿ ಟಿ ರವಿ ಕೂಡ ಈಗ ಅಜ್ಞಾತ ಸ್ಥಳಕ್ಕೆ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ಬೋದು ನೀತಿ. ಈಗ ಈ ಒಂದು ಪ್ರಕರಣ ಏನಿದೆ ರಾಜಕೀಯವಾಗಿ ಸಾಕಷ್ಟು ಹೈ ಡ್ರಾಮಾಗೆ ಕಾರಣವಾಗಿದೆ ಅಂತ ಹೇಳ್ಬೋದು. ಯಾಕೆ ನಿನ್ನೆ ಅಷ್ಟೇ ಖಾನಾಪುರ ಪೊಲೀಸ್ ಠಾಣೆ ಮುಂದೆ ಕೂಡ ನಿನ್ನೆಷ್ಟೇ ಸಾಕಷ್ಟು ಹೈ ಡ್ರಾಮಾಗೆ ಕಾರಣವಾಗಿತ್ತು. ಈಗ ಇವೊಂದು ಕೂಡ ಒಂದು JMFC ಕೋರ್ಟ್ ಮುಂದೆ ಹಾಜರುಪಡಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಏನು BJPಯ ಬೆಂಬಲಿಗರು ಮತ್ತು ಏನು ಈ ಒಂದು ಸಿ ಟಿ ರವಿ ಬೆಂಬಲಿಗರು ಕೂಡ ಇಲ್ಲಿ ಜಮಾವಣೆಗೊಳ್ಳುವಂಥ ಸಾಧ್ಯತೆ ಇದೆ ಅನ್ನೋಂಥ ಮಾಹಿತಿ ಕೂಡ ಗೊತ್ತಾಗ್ತಾ ಇದೆ ನೀತಿ. ಓಕೆ, ಥ್ಯಾಂಕ್ ಯು ಶ್ರೀಧರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.
ಕರ್ಕೊಂಬಂದ್ರಿ ನನ್ನನ್ನ ನಿಮ್ಮ ಉದ್ದೇಶ ನನ್ನ ಮರ್ಡರ್ ಮಾಡಕ್ಕೆ ನನ್ನ ಮರ್ಡರ್ ಮಾಡಕ್ಕೆ ನೀವು ಉದ್ದೇಶ ಮಾಡಿದ್ರು ನನ್ನನ್ನು ಮರ್ಡರ್ ಮಾಡಕ್ಕೆ ಮಾಡಿದ್ರಿ ಇಲ್ಲ ಅಂದ್ರೆ ಯಾಕೆ ಸುತ್ತಿಸ್ತಾ ಇದೀರಿ 11 ಗಂಟೆಯಿಂದ ನೀವು ಖಾನಾಪುರದಿಂದ ಎಲ್ಲ ಸುತ್ಕೊಂಡ್ ಬಂದ್ರಿ ನೀವು ಯಾಕೆ ಸುತ್ತಿಸ್ತಾ ಇದೀರಿ ನನ್ನನ್ನ ನನಗೆ ಇಂಜುರಿ ಆದ್ಮೇಲೆ 3 ಗಂಟೆ ಮೇಲೆ ನೀವು ಕಡಿ ತಗೊಂಡಿಲ್ಲ ನನ್ನ ಕೊಲೆ ಮಾಡಕ್ ಮಾಡಿದ್ರಿ ನೀವು ಕೊಲೆ ಮಾಡೋ ಸತ್ಯ ನಡೆಸಿದ್ದೀರಿ ಯಾರು ನಿಮ್ಗೆ ಹಪ್ತ ಕೊಟ್ಟು ನಿಂತಿಲ್ಲಿ ನೀವು ಖಾನಾಪುರದಿಂದ ಎಲ್ಲ ಸುತ್ಸ್ಕೊಂಡ್ ಬಂದ್ರಿ ನೀವು ಯಾಕೆ ಸುತ್ತಿಸ್ತಾ ಇದೀರಿ ನನಗೆ ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದ್ರಿ ನೀವು ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದ್ರಿ ನನ್ನನ್ನ ನಿಮ್ಮ ಉದ್ದೇಶ ನನ್ನ ಮರ್ಡರ್ ಮಾಡಕ್ಕೆ ನನ್ನ ಮರ್ಡರ್ ಮಾಡಕ್ಕೆ ನೀವು ಉದ್ದೇಶ ಮಾಡಿದ್ರು ನನ್ನನ್ನು ಮರ್ಡರ್ ಮಾಡಕ್ಕೆ ಮಾಡಿದ್ರಿ ಇಲ್ಲ ಅಂದ್ರೆ ಯಾಕೆ ಸುತ್ತಿಸ್ತಾ ಇದೀರಿ 11 ಗಂಟೆಯಿಂದ ನೀವು ಖಾನಾಪುರದಿಂದ ಎಲ್ಲ ಸುತ್ಕೊಂಡ್ ಬಂದ್ರಿ ನೀವು ಯಾಕೆ ಸುತ್ತಿಸ್ತಾ ಇದೀರಿ ನನಗೆ ಇಂಜುರಿ ಆದ್ಮೇಲೆ 3 ಗಂಟೆ ಮೇಲೆ ನೀವು ಕಡಿ ತಗೊಂಡಿಲ್ಲ ನನ್ನ ಕೊಲೆ ಮಾಡಕ್ ಮಾಡಿದ್ರಿ ನೀವು ಕೊಲೆ ಮಾಡೋ ಸತ್ಯ ನಡೆಸಿದ್ದೀರಿ ಯಾರು ನಿಮ್ಗೆ ಹಪ್ತ ಕೊಟ್ಟು ನಿಂತಿಲ್ಲಿ ನೀವು ಖಾನಾಪುರದಿಂದ ಎಲ್ಲ ಸುತ್ಸ್ಕೊಂಡ್ ಬಂದ್ರಿ ನೀವು ಯಾಕೆ ಸುತ್ತಿಸ್ತಾ ಇದೀರಿ ನನಗೆ ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದ್ರಿ ನೀವು ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದ್ರಿ ನನ್ನನ್ನ ನಿಮ್ಮ ಉದ್ದೇಶ ನನ್ನ ಮರ್ಡರ್ ಮಾಡಕ್ಕೆ ನನ್ನ ಮರ್ಡರ್ ಮಾಡಕ್ಕೆ ನೀವು ಉದ್ದೇಶ ಮಾಡಿದ್ರು ನನ್ನನ್ನು ಮರ್ಡರ್ ಮಾಡಕ್ಕೆ ಮಾಡಿದ್ರಿ ಇಲ್ಲ ಅಂದ್ರೆ ಯಾಕೆ ಸುತ್ತಿಸ್ತಾ ಇದೀರಿ